ರಾಹುಲ್ ಗಾಂಧಿ ಅಪಶಕುನ ಇದ್ದಂತೆ. ಬಿಹಾರದಲ್ಲಿ ನೀರಿಗಿಳಿದು ಮೀನು ಹಿಡಿಯಲು ಹೋಗಿದ್ದು ಮುಳುಗುತ್ತೇವೆಂದು ರಾಹುಲ್ ಸಂದೇಶ ನೀಡಿದ್ದಾರೆಂದು ಸಂಸದ ಗೋವಿಂದ ಕಾರಜೋಳ ವ್ಯಂಗ್ಯವಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಇನ್ನೂ ಶಾಶ್ವತವಾಗಿ ಮುಳುಗಿ ಹೋಗಲಿದ್ದಾರೆ ಎಂದ ಅವರು, ಬಿಹಾರದಲ್ಲಿ ಕಾಂಗ್ರೆಸ್ ಬೆನ್ನು ಹತ್ತಿ ಆರ್ಜೆಡಿ ಹಳ್ಳ ಹಿಡಿದಿದೆ ಎಂದರು. ರಾಹುಲ್ ಗಾಂಧಿ ನಂಬಿ ಗಠಬಂಧನ್ ಮಾಡಿಕೊಂಡಿದ್ದು ಕಾಂಗ್ರೆಸ್ ಸಂಖ್ಯೆ ಇಲ್ಲದಿದ್ದರೆ ಇನ್ನೂ 3-4 ಸೀಟ್ ಗೆಲ್ತಿದ್ದರು ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದಕ್ಷ ಆಡಳಿತಕ್ಕೆ ಬಿಹಾರ ಜನ ಮುದ್ರೆ ಒತ್ತಿದ್ದು ಮುಂಬರುವ ಚುನಾವಣೆಗಳಲ್ಲೂ ಎನ್ಡಿಎ ಗೆಲ್ಲಲಿದೆ ಎಂದರು. ಇನ್ನು ರಾಜ್ಯದಲ್ಲೂ ಕೂಡ ತಿಂಗಳೊಪ್ಪತ್ತಿನಲ್ಲಿ ರಾಜ್ಯದ ಕುರ್ಚಿ ಕದನ ಅಂತ್ಯ ಆಗಲಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಎಂದು ಭವಿಷ್ಯ ನುಡಿದರು. ರಾಹುಲ್ ಗಾಂಧಿ ಅವರು ಅಪಶಕನಿದ್ದಂಗೆ ಅವರು. ಯಾಕೆ ಅಪಶಕನ ಅಂತ ಹೇಳ್ತೇನೆ ಅಂದ್ರೆ, ಬಿಹಾರದ ಚುನಾವಣೆ ಘೋಷಣೆ ಆದಂಥ ಸಂದರ್ಭದಲ್ಲಿ ನದಿಗೆ ನೀರಿಗೆ ಜಗದು ಮೀನು ಹಿಡಿಲಿಕ್ಕೆ ಹೋದ್ರು, ಗೊತ್ತಲ್ಲ, ನೋಡಿದ್ರಲ್ಲ, ನದಿಗೆ ಜಗದು ಮುಳುಗ್ಲಿಕ್ಕೆ ಹೋದರು. ಅವತ್ತೇ ಅವರು ದೇಶದ ಜನತೆಗೆ, ಬಿಹಾರದ ಜನತೆಗೆ ಸಂದೇಶ ಕೊಟ್ಟರು, ನಾವು ಮುಳುಗಿ ಹೋಗ್ತಾ ಇದ್ದೀವಿ ಅಂತೇಳಿ. ಇನ್ನು ಶಾಶ್ವತವಾಗಿ ರಾಹುಲ್ ಗಾಂಧಿಯವರು ಮುಳುಗೆ ಹೋಗ್ತಾರೆ. ರಾಹುಲ್ ಗಾಂಧಿಯವ್ರ ನಾಯಕತ್ವಕ್ಕೆ ಈ ದೇಶದ ಜನ ಮನ್ನಣೆ ಕೊಡೋದಿಲ್ಲ. ಯಾರೂ ಕಾಂಗ್ರೆಸ್ ಅಧ್ಯಕ್ಷ ಆಗದೇ ಇರೋದಕ್ಕಾಗಿ ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸುಮ್ಮನೆ ಆ ಚೇರ್ ಮೇಲೆ ಕೂಡಿಸಿದ್ದಾರೆ. ಅವ್ರಿಗೂ ಕೂಡ ಇವರೇನು ಗೌರವ ಕೊಡ್ತಾ ಇಲ್ಲ. ಅವ್ರು ಹೇಳಿದ ಕೆಲಸ ಕಾರ್ಯಗಳು ಯಾವುದೂ ಆಗ್ತಾಯಿಲ್ಲ. ಬ್ಯಾಕ್ ಸೀಟ್ನಲ್ಲಿ, ಹಿಂದಿನ ಸೀಟ್ನಲ್ಲಿ ಕೂತು ಡ್ರೈವಿಂಗ್ ಮಾಡ್ತಕ್ಕಂಥವ್ರು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಯಾವುದೇ ಕವಡೆ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ. ಅಷ್ಟೇ ಅಲ್ಲ, ಬಹುಶಃ ನನಗನ್ನಿಸ್ತದೆ ಇನ್ನು ತಿಂಗಳೊಪ್ಪತ್ತಿನಲ್ಲಿ ಕಾಂಗ್ರೆಸ್ನಲ್ಲಿ ಈಗೇನು ಕುರ್ಚಿ ಕಚ್ಚಾಟ ಪ್ರಾರಂಭ ಆಗಿದೆ, ಒಂದು ತಿಂಗಳೊಪ್ಪತ್ತಿನಲ್ಲಿ ಎಂಡ್ ಆಗ್ತದೆ ಅಂದ್ರೆ ಅರ್ಥ ಆಯ್ತಲ್ಲ, ಈ ಸರ್ಕಾರ ಪತನ ಆಗೋದು ಗ್ಯಾರಂಟಿ. ಅವರವರ ಕಚ್ಚಾಡಿ ಇವತ್ತು ಸರ್ಕಾರವನ್ನು ಕಳ್ಕೊಳ್ಳುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಜನ ಕೂಡ ಶಾಪ ಹಾಕ್ತಾ ಇದ್ದಾರೆ. ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಲಿಲ್ಲ, ಒಳ್ಳೆ ಕೆಲಸ ಮಾಡಲಿಲ್ಲ. ಜೈಲಿನಲ್ಲಿರ್ತಕ್ಕಂಥ ಟೆರ್ರಿಸ್ಟ್ಗೆ, ಕ್ರಿಮಿನಲ್ಸ್ಗೆ, ಕೊಲೆಗಡಕರಿಗೆ TV ಕೊಡ್ತಾರೆ, ಸರಾಯಿ ಕೊಡ್ತಾರೆ, ಮಾಂಸಾಹಾರಿ ಊಟ ಕೊಡ್ತಾರೆ. ಅವ್ರಿಗೆ ಮೋಜು ಮಸ್ತಿ ಮಾಡಲಿಕ್ಕೆ ಜೈಲಿನಲ್ಲಿದ್ದವ್ರಿಗೆ ಈ ಸರ್ಕಾರ ಸಹಾಯ ಮಾಡ್ತದಂದ್ರೆ ಇವ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೋದು. ಎಂಥ ದುರಾಡಳಿತವನ್ನು ಮಾಡ್ತಾ ಇದ್ದಾರೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರಿ ನೌಕರು ಸಂಬಳ ಸಿಕ್ಕಿಲ್ಲ ಅಂತೇಳಿ ಅವ್ರಿಗೆ ಓಡಾಡ್ತಾ ಇದ್ದಾರೆ. ಮತ್ತು ಸರ್ಕಾರಿ ಆಸ್ಪತ್ರೆಗಳಂದ್ರೆ ಅವು ಕಷಾಯಖಾನೆಗಿಂತಲೂ ಕನಿಷ್ಠ ಆಗಿದ್ದಾವೆ. ಯಾವುದೇ ವ್ಯವಸ್ಥೆ ಅಲ್ಲಿಲ್ಲ. ಶಾಲಾ ಶಿಕ್ಷಕರ ಪರಿಸ್ಥಿತಿ ಇನ್ನೂ ಗಂಭೀರ ಆಗ್ಯದ. ಶಾಲೆ ಕಾಲೇಜುಗಳು ಮುಚ್ಚಿ ಹೋಗ್ತಾ ಇದ್ದಾವೆ. 25,000 ಶಾಲೆಗಳು ಮುಚ್ತಾವ ಅಂತಕ್ಕಂಥದ್ದನ್ನು ಈಗಾಗಲೇ ಮಾಧ್ಯಮಗಳಲ್ಲಿ ವರದಿ ಬರ್ತಾ ಇದೆ. ಇವರು ದುರಾಡಳಿತಕ್ಕೆ ಎಲ್ಲವೂ ಕೂಡ ಇವತ್ತು ಹಾಳಾಗಿ ಹೋಗ್ತಾ ಇದೆ. ಒಂದು ಕಾಲದಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ಉತ್ತಮ ಆಡಳಿತಕ್ಕೆ, ಅಭಿವೃದ್ಧಿಗೆ ಹೆಸರಾಗಿರ್ತಕ್ಕಂಥ ರಾಜ್ಯ ಇವತ್ತು ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊನೆ ಸ್ಥಾನಕ್ಕೆ ಹೋಗ್ತಾ ಇದೆ.